ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಅಂದರೆ 70 ಮಾರ್ಕಲ್ಲಿ 15 ಮಾರ್ಕು ನಿಮಗೆ ಕೇವಲ ಡಯಾಗ್ರಾಮ್ಸಿಂದ ಬರುತ್ತೆ ಮಕ್ಕಳ. ಸೊ ಬಯಾಲಜಿಯಲ್ಲಿ ಈಸಿಯಾಗಿ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಮಾಡೋರು ನಮ್ಮ ಡಯಾಗ್ರಾಮ್ಸ್. ಆದರೆ ಏನು ಮಾಡೋದು ಮ್ಯಾಮ್, ದೇ ಆರ್ ವೆರಿ ಕಾಂಪ್ಲಿಕೇಟೆಡ್, ಲೇಬ್ಲಿಂಗ್ಸ್ ಎಷ್ಟೊಂದಿರುತ್ತೆ, 15 ಮಾರ್ಕ್ಸ್ ಕಳ್ಕೊಂಡ್ಬಿಡ್ತೀನ ಮ್ಯಾಮ್ ನಾನು ಅನ್ನೋರಿಗೆಲ್ಲ ಈ ವಿಡಿಯೋ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅಥವಾ 71-70 ತೊಗೊಬೇಕಂದಿರೋರಂತೂ ಖಂಡಿತವಾಗ್ಲೂ ಕೊನೆ ತನಕ ನೋಡಲೇಬೇಕು. ಸೊ ಈ ವಿಡಿಯೋದಲ್ಲಿ ನೀವು PDF ಅಂತ ಕಾಮೆಂಟ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ ದ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಲಿಸ್ಟ್ ಫಾರ್ ಸೆಕೆಂಡ್ PUC. ಓಕೆ, PDF ಅಂತ ಕಾಮೆಂಟ್ ಮಾಡಿ, ಯು ವಿಲ್ ಗೆಟ್ PU2ನ ಎಲ್ಲ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್. ಮ್ಯಾಮ್ PU1 ಏನು ಮಾಡಿದ್ವಿ ಮ್ಯಾಮ್ ಅಂತಂದರೆ, ಪ್ಲೀಸ್ ಕಾಮೆಂಟ್ PDF ಅಂತ ಕಾಮೆಂಟ್ ಮಾಡಿ. ಫಾರ್ PU2 ಕಾಮೆಂಟ್ PDF2, ಫಾರ್ PU1 ಕಾಮೆಂಟ್ PDF1, PDF1, PDF2. ಓಕೆ, ಸೊ ದಟ್ ಆಲ್ ಆಫ್ ಯು ಗೆಟ್ ದ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಇನ್ನೊಂದ್ಸಲ ಬರ್ದ್ಬಿಡ್ತೀನಿ ಅರ್ಥ ಆಗೋ ರೀತಿ. PU1 ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಲಿಸ್ಟ್ ಬೇಕು ಅಂದರೆ PDF2 ಅಂತ ಕಾಮೆಂಟ್ ಮಾಡಿ. PU1ನ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಬೇಕು ಅಂದರೆ PDF1 ಅಂತ ಕಾಮೆಂಟ್ ಮಾಡಿ. ಬರೀ PDF ಅಂತ ಕಾಮೆಂಟ್ ಮಾಡಿದ್ರೆ 2 ಕಳಿಸ್ಬೇಕಾಗತ್ತೆ ಅಷ್ಟೇ. ಸೊ ಸ್ಪೆಸಿಫಿಕ್ ಆಗಿ ಕಾಮೆಂಟ್ ಮಾಡಿ, ಓಕೆನಾ? ಸೊ ಏನಕ್ಕೆ ಮ್ಯಾಮ್ ಇಷ್ಟೊಂದು ಡಯಾಗ್ರಾಮ್ಸ್ ಬಗ್ಗೆ ಹೇಳ್ತಾ ಇದ್ದೀರಾ ಅಂತಂದರೆ, ಸೊ ನಾವಿವತ್ತು ಮಾಡ್ತಾ ಇರೋದು ವೆರಿ ಇಂಪಾರ್ಟೆಂಟ್ 3 ಕಾಲಮ್ ಡಯಾಗ್ರಾಮ್ ಟೆಕ್ನಿಕ್. ಸೊ ನಾನಿವತ್ತು ನಿಮ್ಗೆ ಹೇಳ್ಕೊಡ್ತಾ ಇರೋವಂಥದ್ದು 3 ಕಾಲಮ್ ಡಯಾಗ್ರಾಮ್ ಟೆಕ್ನಿಕ್. ಈ ಟೆಕ್ನಿಕ್ ಉಪಯೋಗಿಸ್ಕೊಂಡು ನೀವು ಡೆಫಿನೆಟ್ಲಿ ಎಲ್ಲ ಡಯಾಗ್ರಾಮ್ಸನ್ನು ಈಸಿಯಾಗಿ ಕಲ್ತ್ಕೊಳ್ಬೋದು. ಏನು ಮ್ಯಾಮ್ ಅದು ಟೆಕ್ನಿಕ್ ಅಂತಂದರೆ, 3 parts to this: framework, okay, framework, flow, framework, function, flow. ಈ 3F ಅನ್ನು ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಯು ಕ್ಯಾನ್ ಈಸಿಲಿ ಏಸ್ ಎನಿ ಡಯಾಗ್ರಾಮ್. ಫ್ರೇಮ್ವರ್ಕ್ ಅಂದರೆ ಎಕ್ಸ್ಟರ್ನಲ್ ಸ್ಕೆಲಿಟನ್. ಓಕೆ, ಸೊ ಸ್ಕೆಲಿಟನ್ ಅನ್ನು ನೀವು ಡ್ರಾ ಮಾಡ್ಕೊಳ್ಬೇಕು ಫಸ್ಟು. ಆ ಸ್ಕೆಲಿಟನ್ ಡ್ರಾ ಮಾಡಿದ್ಮೇಲೆ ಅದರ ಎಲ್ಲ ಫಂಕ್ಷನ್ಸು ನಿಮಗೆ ನೆನಪಿರಬೇಕು. ಫಾರ್ ಎಕ್ಸಾಂಪಲ್, ನಾನು ಹ್ಯೂಮನ್ ಹಾರ್ಟ್ ಡ್ರಾ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಂಗೆ ಗೊತ್ತಿರಬೇಕು ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್, ರೈಟ್ ಆರಿಕಲ್, ರೈಟ್ ವೆಂಟ್ರಿಕಲ್, ಎಲ್ಲಿ ಟ್ರೈಕಾಸ್ಪಿಡ್ ವ್ಯಾಲ್ವ್, ಎಲ್ಲಿ ಬೈಕಾಸ್ಪಿಡ್ ವ್ಯಾಲ್ವ್, ಯಾವ ರೀತಿ ನಾನು ಎಲ್ಲಿಂದ ಶುರು ಮಾಡಬೇಕು, ಅಯೋಟಾ. ಸೊ ಯು ಶುಡ್ ನೋ ದ ಫ್ರೇಮ್ವರ್ಕ್. ನೆಕ್ಸ್ಟ್ ಕಮ್ಸ್ ಫಂಕ್ಷನ್. ಸೊ ಫಂಕ್ಷನ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಇಸ್, ನಮಗೆ ಗೊತ್ತು ಬ್ಲಡ್ ಫ್ಲೋ ಇಸ್ ಆಲ್ವೇಸ್ ಫ್ರಮ್ ದಿ ಆರಿಕಲ್ ಟು ದ ವೆಂಟ್ರಿಕಲ್, ಕರೆಕ್ಟ್? ಸೊ ವೆಂಟ್ರಿಕಲ್ಸ್ ಆರ್ ಥಿಕ್ ವಾಲ್ಡ್. ಸೊ ಅದರ ಫಂಕ್ಷನ್ ಅರ್ಥ ಆಗ್ತಿದ್ದಂಗೆ ನನಗೆ ಡಯಾಗ್ರಾಮ್ ಡೆವಲಪ್ ಮಾಡೋದು ಈಸಿ. ಆರಿಕಲ್ಸ್ನ ವಾಲ್ಸ್ ಥಿನ್ ಇರುತ್ತೆ ಬಿಕಾಸ್ ದೇ ಹ್ಯಾವ್ ಟು ಪಂಪ್ ಬ್ಲಡ್ ಓನ್ಲಿ ಫ್ರಮ್ ಆರಿಕಲ್ಸ್ ಟು ವೆಂಟ್ರಿಕಲ್ಸ್. ವೆಂಟ್ರಿಕಲ್ಸ್ ಹ್ಯಾವ್ ಟು ಪಂಪ್ ದ ಬ್ಲಡ್ ಅಂಟಿಲ್ ದ ಬಾಡಿ ಟಿಶ್ಯೂಸ್. ಸೊ ಅಲ್ಲಿ ಥಿಕ್ ವಾಲ್ಡ್ ಇರುತ್ತೆ, ಕರೆಕ್ಟ್? ಸ್ಯಾನ್ ಎಲ್ಲಿದೆ? ಸೈನೋಏಟ್ರಿಯಲ್ ನೋಡ್, ಇಟ್ ಈಸ್ ಇನ್ ದ ರೈಟ್ ಕಾರ್ನರ್ ಆಫ್ ದ ರೈಟ್ ಏಟ್ರಿಯಮ್. ಸೊ ಈ ಥರ ನನಗೆ ಫಂಕ್ಷನ್ಸ್ ಎಲ್ಲ ನಾನು ರೀಕಾಲ್ ಮಾಡ್ಕೊಂಡಾಗ ಸ್ಟ್ರಕ್ಚರ್ ಈಸಿ. ಐ ಡೋಂಟ್ ಹ್ಯಾವ್ ಟು ಮೆಮರೈಸ್ ಸ್ಯಾನ್ ಎಲ್ಲಿ ಡ್ರಾ ಮಾಡ್ಬೇಕು ನಾನು ಅಂತ. ಐ ನೋ ದಟ್ ಇಟ್ ಈಸ್ ರೈಟ್ ಕಾರ್ನರ್ ಆಫ್ ರೈಟ್ ಆರಿಕಲ್. ನೆಕ್ಸ್ಟ್ ಕಮ್ಸ್ ದ ಫ್ಲೋ. ಪ್ರತಿಯೊಂದು ಡಯಾಗ್ರಾಮ್ಗೂ ಒಂದು ಫ್ಲೋ ಇರುತ್ತೆ. ನೀವು ಹೆಂಗಂದ್ರೆ ಹಂಗೆ, ಓಕೆ, ಹಾರ್ಟ್ ಎಕ್ಸಾಂಪಲೇ ತೊಗೋತಾ ಇದ್ದೀನಿ ನಾನು. ಪರ್ಕಿಂಜೆ ಫೈಬರ್ಸ್, ನಾನು ವೆಂಟ್ರಿಕಲ್ಸೇ ಡ್ರಾ ಮಾಡಲ್ಲ, ಪರ್ಕಿಂಜೆ ಫೈಬರ್ಸ್ ಡ್ರಾ ಮಾಡಿಬಿಟ್ರೆ ಏನು ಉಪಯೋಗ? ಹೇಗೆ ಡ್ರಾ ಮಾಡ್ಲಿಕ್ಕೆ ಬರುತ್ತೆ? ಅಯೋಟಾ ಇಲ್ಲದೆ ಹೌ ವಿಲ್ ಯು ಡ್ರಾ ದ ಸುಪೀರಿಯರ್ ವೆನಾ ಕೇವಾ, ಇನ್ಫೀರಿಯರ್ ವೆನಾ ಕೇವಾ? ಹೌ ವಿಲ್ ಯು ಡ್ರಾ ದ ಟ್ರೈಕಾಸ್ಪಿಡ್ ವ್ಯಾಲ್ವ್, ಬೈಕಾಸ್ಪಿಡ್ ವ್ಯಾಲ್ವ್? ಸೊ ದರ್ ಇಸ್ ಅ ಫ್ಲೋ. ಹೇಗೆ ಶುರು ಮಾಡ್ತೀರಾ? ಫಸ್ಟು ಅಯೋಟಾ ಡ್ರಾ ಮಾಡ್ತೀರಾ, ಅದಾದ ನಂತರ ವೆನಕೆವಾ ಡ್ರಾ ಮಾಡ್ತೀರಾ, ಅದಾದ ನಂತರ ಯು ವಿಲ್ ಡ್ರಾ ದಿ ಆರಿಕಲ್ಸ್, ವೆಂಟ್ರಿಕಲ್ಸ್, ಅದಾದ ನಂತರ ಯು ವಿಲ್ ಡ್ರಾ ದ ಸ್ಯಾನ್, ಏವಿಯನ್, ಅದಾದ ನಂತರ ಯು ವಿಲ್ ಡ್ರಾ ದ ಪರ್ಕಿಂಜೆ ಫೈಬರ್ಸ್. ಸೊ ದರ್ ಇಸ್ ಅ ಫ್ಲೋ. ಯಾವಾಗಲೂ ಡಯಾಗ್ರಾಮ್ಗೆ ಒಂದು ಫ್ಲೋ ಇರುತ್ತೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ ಫ್ಲೋ. ಓಕೆ, ಸೊ ಇದಿಷ್ಟು ಕಲ್ತ್ಬಿಟ್ರೆ ಫ್ರೇಮ್ವರ್ಕ್, ಫಂಕ್ಷನ್, ಫ್ಲೋ, ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿನೂ ಬಂದ್ಬಿಡತ್ತೆ. ನಾಟ್ ಓನ್ಲಿ ಡಯಾಗ್ರಾಮ್, ಯು ವಿಲ್ ಬಿ ವೆರಿ ಕ್ಲಿಯರ್ ವಿತ್ ದ ಕಾನ್ಸೆಪ್ಟ್ ಆಸ್ ವೆಲ್. ಓಕೆ, ಸೊ ಏನಪ್ಪ ಇಲ್ಲಿ, ಲೆಟ್ಸ್ ಟೇಕ್ ಎಕ್ಸಾಂಪಲ್ ಆಫ್ ಹ್ಯೂಮನ್ ಹಾರ್ಟ್. ಇಮ್ಯಾಜಿನ್ ಇದನ್ನು ನಾನು ತೋರಿಸ್ಬಿಟ್ರೆ ನಿಮ್ಗೆ ಏನು ನೆನಪಲ್ಲಿ ಉಳಿಯಲ್ಲ. ಮ್ಯಾಮ್ ಎಲ್ಲಿಂದ ಯಾವುದು ಮ್ಯಾಮ್ ಬಟ್ ಎಲ್ಲ ಇನ್ಫಾರ್ಮೇಷನ್ ಇದೆ ಇದರಲ್ಲಿ. ಕಾರ್ಡಿಯಾಕ್ ಸೈಕಲ್ ಒಂದು ಬಿಟ್ಟರೆ ಎವ್ರಿ ಇನ್ಫಾರ್ಮೇಷನ್ ಇಸ್ ದೇರ್ ಹಿಯರ್. ಬಟ್ ಹೇಗೆ ಅದನ್ನು ಸಿಂಪ್ಲಿಫೈ ಮಾಡೋದು ಅಂತಂದರೆ ಇಲ್ಲಿದೆ ನೋಡಿ. ಫ್ರೇಮ್ವರ್ಕ್ ಏನು? ವಿ ನೋ ದೆರ್ ಆರ್ 4 ಚೇಂಬರ್ಸ್. ಸೊ ಫಸ್ಟ್ ಡ್ರಾ ದ ಫ್ರೇಮ್ವರ್ಕ್. 4 ಚೇಂಬರ್ಸ್: right auricle, right ventricle, left auricle, left ventricle. So next is function.
ನಮಗೆ ಗೊತ್ತು ಬಾಡಿ ಮತ್ತು ಲಂಗ್ಸ್. ಡಿಆಕ್ಸಿಜನೇಟೆಡ್ ಬ್ಲಡ್ ರೈಟ್ ಆರಿಕಲ್ಲಿಗೆ ಬರುತ್ತೆ, ರೈಟ್ ಆರಿಕಲ್ಲಿಂದ ರೈಟ್ ವೆಂಟ್ರಿಕಲ್ಗೆ ಹೋಗುತ್ತೆ, ರೈಟ್ ವೆಂಟ್ರಿಕಲಿಂದ ಇಟ್ ಗೋಸ್ ಟು ದ ಲಂಗ್ಸ್. ಏನಕ್ಕೆ? ಆಕ್ಸಿಜನೇಷನ್ ಆಗೋಕ್ಕೆ. ಆಕ್ಸಿಜನೇಟೆಡ್ ಬ್ಲಡ್ ಆಮೇಲೆ ಎಲ್ಲಿ ಹೋಗುತ್ತೆ? ಟು ದ ಲೆಫ್ಟ್ ಆರಿಕಲ್ ಆ್ಯಂಡ್ ಟು ದ ಲೆಫ್ಟ್ ವೆಂಟ್ರಿಕಲ್. ಲೆಫ್ಟ್ ವೆಂಟ್ರಿಕಲ್ನ ಮೂಲಕ ಇಟ್ ಗೋ ಟು ದ ಬಾಡಿ ಥ್ರೂ ದ ಅಯೋಟ, ಅಂದರೆ ಬೇರೆ ಎಲ್ಲ ಟಿಶ್ಯೂಸ್ಗೆ ಪಂಪ್ ಆಗುತ್ತೆ. ಫಂಕ್ಷನ್. ನಾವು ಫ್ಲೋ. ವಿ ನೋ ದಟ್ ರೈಟ್ ಆರಿಕಲ್ ಆದಮೇಲೆ ರೈಟ್ ವೆಂಟ್ರಿಕಲ್ ಬರುತ್ತೆ. ಸೊ ವಿ ನೋ ದಟ್ ದರ್ ಇಸ್ ಟ್ರೈಕಸ್ಪಿಡ್ ವಾಲ್ವ್. ಇಲ್ಲಿ ವಿ ನೋ ದಟ್ ದರ್ ಇಸ್ ಬೈಕಸ್ಪಿಡ್ ವಾಲ್ವ್. ಸೊ ನಾನು ಫಸ್ಟ್ ಇದನ್ನು ಡ್ರಾ ಮಾಡಿಕೊಂಡು ಆಮೇಲೆ ಐ ವಿಲ್ ಸ್ಟಾರ್ಟ್ ಡೆವಲಪಿಂಗ್. ಸೊ ಇಲ್ಲಿ ನನಗೆ ಡಬಲ್ ಸರ್ಕ್ಯುಲೇಷನ್ ಕೂಡ ಕಲ್ತಾಯ್ತು ನಾನು. ಯು ನೋ ದಟ್ ಇಟ್ ಇಸ್ ಕಮಿಂಗ್ ಇನ್ ದ ಹಾರ್ಟ್ ಟ್ವೈಸ್. ಕರೆಕ್ಟ್? ಡಿಆಕ್ಸಿಜನೇಟೆಡ್ ಬ್ಲಡ್ ಆ್ಯಂಡ್ ಆಕ್ಸಿಜನೇಟೆಡ್ ಬ್ಲಡ್ ಆ್ಯಂಡ್ ದೆನ್ ಇಟ್ ಇಸ್ ಗೋಯಿಂಗ್ ಟು ದ ಬಾಡಿ. ಸೊ ಡಬಲ್ ಸರ್ಕ್ಯುಲೇಷನ್ ಕಲ್ತ್ಕೊಂಡೆ ನಾನಿಲ್ಲಿ. ಕರೆಕ್ಟ್? ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಇನ್ಸ್ಟೆಡ್ ಇಫ್ ಐ ಜಸ್ಟ್ ಡ್ರಾ ಸಮ್ ರೈಟ್ ವೆಂಟ್ರಿಕಲ್ ಒಂದು ಬಾಕ್ಸ್ ಬರೆದ್ಬಿಟ್ಟು ಆಮೇಲೆ, ಸೊ ದೆರ್ ಇಸ್ ನೋ ಫ್ಲೋ. ಕರೆಕ್ಟಾ? ಸೊ ಆಲ್ವೇಸ್ ರಿಮೆಂಬರ್ ಫ್ರೇಮ್ವರ್ಕ್, ಫಂಕ್ಷನ್ ಆ್ಯಂಡ್ ದೆನ್ ಫ್ಲೋ. ಈ ರೀತಿ ನೀವು ಪ್ರತಿಯೊಂದು ಡಯಾಗ್ರಾಮನ್ನು ಸಿಂಪ್ಲಿಫೈ ಮಾಡ್ಕೋಬೋದು. ಅನದರ್ ಎಕ್ಸಾಂಪಲ್ ದಟ್ ಐ ಕ್ಯಾನ್ ಥಿಂಕ್ ಆಫ್ ಇಸ್ ನೆಫ್ರಾನ್, ಸ್ಟ್ರಕ್ಚರ್ ಆಫ್ ನೆಫ್ರಾನ್. ಸೊ ಅಲ್ಲೂ ಅಷ್ಟೇ, ಯು ನೋ ದಟ್ PCT, DCT, ಪ್ರಾಕ್ಸಿಮಲ್ ಡಿಸ್ಟಲ್ ಟಿಬ್ಯೂಲ್ ಹತ್ರ ಇರುವಂಥದ್ದು ಗ್ಲೋಮೆರುಲಸ್ಗೆ. ಬೋಮೆನ್ಸ್ ಕ್ಯಾಪ್ಸ್ಯೂಲ್, ಗ್ಲೋಮೆರುಲಸ್ ಇಸ್ ದ ಫಿಲ್ಟ್ರೇಷನ್ ಒನ್. ಅದಾದ ನಂತರ ಬೋಮೆನ್ಸ್ ಕ್ಯಾಪ್ಸ್ಯೂಲ್, ಅಲ್ಲಿಂದ ಯು ಸಿ ದ PCT ಆ್ಯಂಡ್ ದೆನ್ ಯು ಸಿ ದ DCT. ಹೆನ್ಲೆಸ್ ಲೂಪ್ ನೋಡ್ತೀರಾ, ದಟ್ ಇಸ್ ದ ಸ್ಮಾಲರ್. ಪ್ರಾಕ್ಸಿಮಲ್ ಆ್ಯಂಡ್ ಡಿಸ್ಟಲ್. ಪ್ರಾಕ್ಸಿಮಲ್ ಹತ್ರ ಇರುವಂಥದ್ದು, ಡಿಸ್ಟಲ್ ಇಸ್ ಫಾರ್ ಅವೇ. ಅದಾದ ನಂತರ ಕಲೆಕ್ಟಿಂಗ್ ಟ್ಯೂಬ್. ಸೊ ಅಲ್ಲಿ ನಿಮಗೆ ಫಂಕ್ಷನ್ಸು ಬಂದ್ಬಿಡತ್ತೆ. ಟ್ಯೂಬುಲಾರ್ ರೀಅಬ್ಸಾರ್ಪ್ಷನ್, ಸೆಲೆಕ್ಟಿವ್. ಸೊ ದರ್ ಇಸ್ ಫಿಲ್ಟ್ರೇಷನ್, ಟ್ಯೂಬುಲಾರ್ ರೀಅಬ್ಸಾರ್ಪ್ಷನ್ ಆ್ಯಂಡ್ ಸೆಕ್ರೀಷನ್. ಸೊ ಇಟ್ಸ್ ಇನ್ ದ ಡಯಾಗ್ರಾಮ್, ನೀವು ಅದನ್ನು ಬರ್ಕೊಳ್ತಾ ಹೋಗ್ಬೋದು. ಸೊ ಈ ರೀತಿ ಆಲ್ವೇಸ್ ಸ್ಟಿಕ್ ಟು ಫಂಕ್ಷನ್, ಫ್ರೇಮ್ವರ್ಕ್ ಫಸ್ಟ್, ಫಂಕ್ಷನ್ ಆ್ಯಂಡ್ ಫ್ಲೋ. ಸೊ ಈ ರೀತಿ ನೀವು ಎಲ್ಲ ಡಯಾಗ್ರಾಮ್ಸನ್ನು ಅನಲೈಸ್ ಮಾಡಿ ಕಲಿತ್ರೆ, ಕಾನ್ಸೆಪ್ಟು ಕಲಿತೀರಾ, ಡಯಾಗ್ರಾಮು ನೀವು ಮರೆಯಲ್ಲ. ಸೊ ನೀವು 20 ಸಲ ಬರೀ ಡಯಾಗ್ರಾಮ್ನೇ ನೋಡ್ತಾ ಇದ್ರೂ ಅದು ಮೆಮರೈಸ್ ಆಗೋಕ್ಕಾಗಲ್ಲ. ಸೊ ಲಿಂಕ್ ದ ಕಾನ್ಸೆಪ್ಟ್, ಗೆಟ್ ದ ಫಂಕ್ಷನ್, ಗೆಟ್ ದ ಫ್ಲೋ ಆ್ಯಂಡ್ ಯು ವಿಲ್ ಏಸ್ ಆಲ್ ದಿ ಡಯಾಗ್ರಾಮ್ಸ್ ಅಟ್ ಒನ್ಸ್. ಸೊ ನಿಮ್ಮ 15 ಮಾರ್ಕು ನಿಮ್ಮ ಜೋಬಲ್ಲೇ ಬಂದಂಗೆ. ಅರ್ಥ ಆಯ್ತಾ? ಸೊ PDF ಅಂತ ಕಾಮೆಂಟ್ ಮಾಡೋದು ಮರಿಬೇಡಿ ಟು ಗೆಟ್ ದ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಲಿಸ್ಟ್. ಇಫ್ ಯು ಲೈಕ್ ಮೋರ್ ಸಚ್ ವಿಡಿಯೋಸ್, ಸಬ್ಸ್ಕ್ರೈಬ್ ಟು PUC8 ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್. ಹಾಗೆ ಕಾಮೆಂಟ್ಸಲ್ಲಿ ನಿಮ್ಮ ಇಂಟ್ರೆಸ್ಟನ್ನು ತಿಳಿಸ್ತಾ ಇರಿ. ನಿಮಗೋಸ್ಕರ ಅಂತ ನಾವು ಮತ್ತಷ್ಟು ವಿಡಿಯೋಗಳನ್ನು ತೊಗೊಂಡು ಬರ್ತಾ ಇರ್ತೀವಿ. ನಿಮ್ಮ ಸಾಧನೆ ನಮ್ಮ ಗೆಲುವು.